ಅಜ್ಜಿ ಎತ್ಕೊಂಡು ಹೋಗೋದು ತೋರಿಸ್. ಮಾಧ್ಯಮದವರು ಇಲ್ಲಿಂದ ತಮ್ಮೆಲ್ಲರ ಒತ್ತಾಸೆಯಿಂದನೂ ಕೂಡ ಸರ್ಕಾರ ಮತ್ತು ಎಲ್ಲರ ಇದರಿಂದ ಅವ್ರಿಗೆ ಈ ಪರಿಣಾಮಕ್ಕೆ ಅವ್ರಿಗೆ ಈ ಲೆವೆಲಿಗೆ ಬಂದಿದೆ ಅಂತ ನಮ್ಮ ಭಾವನೆ. ಪತ್ರಿಕೆಯರಿರ್ಬೋದು, ಟಿ ವಿ ಮಾಧ್ಯಮದಿರ್ಬೋದು, ಪೊಲೀಸರಿರ್ಬೋದು, ಸರ್ಕಾರ ಎಲ್ಲರೂ ಒಂದೇ ಗಟ್ಟಿ ನಿರ್ಧಾರ ತಗೊಂಡಿದ್ದರಿಂದ ಅವ್ರಿಗೆ ಈ ಶಿಕ್ಷೆ ಆಗಿದೆ ಅಂತ ನನಗೆ ಅನಿಸುತ್ತೆ. ಎಲ್ಲರಿಗೂ ನಾನು ಈ ಮೂಲಕ ನಾನು ಸರ್ಕಾರಕ್ಕಿರ್ಬೋದು, ಪೊಲೀಸರಿಗಿರ್ಬೋದು, ಟಿ ವಿ ಮಾಧ್ಯಮದವರಿಗಿರ್ಬೋದು, ಪತ್ರಿಕೆ ಇರಬೇಕು, ಎಲ್ಲ ಅಭಿಮಾನಿಗಳೇನು ಕರ್ನಾಟಕ ತುಂಬ ನಮ್ಮ ಮಗನ ಪರವಾಗಿ ಎಲ್ಲ ಏನು ಇದನ್ನು ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ, ಅವರಿಗೆಲ್ಲರೂ ಕೂಡ ನಾನು ಅತ್ಯಂತ ಕಳಕಳಿಯಿಂದ ಅವರಿಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ. ಇಂಥ ಘಟನೆ ಆದ್ರೂ ಅಭಿಮಾನಿಗಳು ಬಾಸ್ ಗ್ರೇಟು, ಬಾಸು ಏನೂ ಆಗಲ್ಲ ಆ ಥರ ಮಾತಾಡ್ತಾರೆ. ಅಭಿಮಾನಿಗಳಿಗೆ ಏನು ಹೇಳೋಣ, ಅವ್ರಿಗೆ ನನ್ನ ಸ್ಥಾನದಲ್ಲಿ ಇದ್ದು ಅವ್ರಿಗೆ ಯೋಚನೆ ಮಾಡಿ ಅಂತ. ನಾವು ಏನಿದ್ದೀವಿ, ಗಂಡ ಹೆಂಡ್ತಿ ಇರ್ಬೋದು, ಅವ್ರು ಹೆಂಡ್ತಿ ನಮ್ಮ ತಾಯಿ ಆ ಸ್ಥಾನದಲ್ಲಿದ್ದು ದಯಮಾಡಿ ಯೋಚನೆ ಮಾಡಿ. ಕುರುಡು ನಂಬಿಕೆಯಿಂದ ಬರೀ ನಟನೆಗೆ ಬೆಲೆ ಕೊಟ್ಟು ಇದನ್ನು ಮಾಡಬೇಡ್ರಿ ಅಂತ ನಾವು ಅವರಲ್ಲಿ ಕಳ್ಕಳಿಯಿಂದ ನಾನು ಕೇಳ್ಕೊತೀನಿ. ನಾವು ಆದ ನೋವು ನಿಮಗಾಗಿದ್ದರೆ